ಮಾಜಿ ಸಚಿವ ಗೋಪಾಲಯ್ಯ ಅವರಿಗೆ ಕೊಲೆ ಬೆದರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ದೂರು ಕೂಡ ದಾಖಲಾಗಿತ್ತು. ಈಗ ಸದನದಲ್ಲೂ ಕೂಡ ಇದೇ ವಿಚಾರದ ಸುದ್ದಿಯಾಗಿದೆ, ಸದ್ದಾಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ನಿನ್ನೆ ರಾತ್ರಿ ಪದ್ಮರಾಜ್ ಕರೆ ಮಾಡಿ ನಿಂದಿಸಿದ್ದಾರೆ. ಅನೇಕ ಶಾಸಕರಿಗೆ ಈ ರೀತಿ ಬೆದರಿಕೆ ಹಾಕಿದ್ದಾನೆ. ವಿಧಾನಸಭೆ ಕಲಾಪದಲ್ಲಿ ಗೋಪಾಲಯ್ಯ ಅವರು ಮಾತನಾಡಿದ್ದಾರೆ. ನನಗೂ ನನ್ನ ಕುಟುಂಬಕ್ಕೂ ಸೂಕ್ತ ಭದ್ರತೆ ಬೇಕು ಅಂತ ಕೇಳಿದ್ದಾರೆ. ಪೊಲೀಸರು ದೂರು ನೀಡಿದ್ರು ಬಂಧನ ಮಾಡಿಲ್ಲ. ಗೋಪಾಲಯ್ಯಗೆ ಬಿಜೆಪಿ ಶಾಸಕರಿಂದ ಬೆಂಬಲ ವ್ಯಕ್ತವಾಗಿದೆ. ಕಾಂಗ್ರೆಸ್ನಿಂದ ಪದ್ಮರಾಜ್ ರಕ್ಷಣೆಯ ಆರೋಪ ಕೂಡ ಕೇಳೋದಕ್ಕೆ ಸಿಗ್ತಾ ಇದೆ. ಈ ವ್ಯಕ್ತಿ ಹೆಸರು ಏನು ಹೇಳಿದ್ರು, ಅವರ ಈ ನಡವಳಿಕೆಯ ಫಲಾನುಭವಿಗಳು ನಾನು ಮತ್ತೆ ಅಶೋಕ್. ಇದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಒಂದು ಅಟ್ಟಹಾಸ. ಅವ್ರದೇ ಸ್ವಂತ ಇಡೀ ಬೆಂಗಳೂರಲ್ಲಿ ಎಲ್ಲೂ ಕ್ಲಬ್ ನಡೀದೇ ಇದ್ರು ಕೂಡ ಅವ್ರ ಕಟ್ಟಡದಲ್ಲಿ ಕ್ಲಬ್ ನಡೆಯುತ್ತೆ. ಈಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಾತ್ರಿ 11:30ಗೆ. ಮನೆಯಲ್ಲೇ ಇದ್ದಾರೆ. ಇದು ಅವ್ರಿಗೆ ಯಾಕೆ ಅರೆಸ್ಟ್ ಮಾಡಕ್ಕಾಗಿಲ್ಲ? ಬಹಳ ಸಿಂಪಲ್ ಇದು. ಮನೆ ಒಳಗಡೆ ಇದ್ದಾರೆ. ಮನೆ ಒಳಗಡೆಯಿಂದ ಯಾರು ಬೇಕೋ ಅವ್ರಿಗೆಲ್ಲ ಫೋನ್ ಮಾಡಿ ಶಿಫಾರಸ್ ಮಾಡಿಸ್ತಾ ಇದ್ದಾರೆ. ಬೇರೆ ಪ್ರಶ್ನೆ, ಅರೆಸ್ಟ್ ಯಾಕೆ ಮಾಡಕ್ಕಾಗಲ್ಲ? ಮನೆ ಒಳಗಡೆ ಇದ್ರು ಕೂಡ. ಇದು ಒಬ್ರು ಅವ್ರು ಹೇಳಿದ್ರು, ಆ ಪದಗಳು ಹೇಳಕ್ಕಾಗಲ್ಲ ನನಗೆ. ಪದ್ಮರಾಜ್ ಅಂತಕ್ಕಂಥ ಮಾಜಿ ಮಹಾನಗರ ಪಾಲಿಕೆ ಸದಸ್ಯನಿಂದ ನನಗೆ ಕರೆ ಬರ್ತದೆ. ಹಣಕ್ಕೆ ಒತ್ತಾಯ ಮಾಡ್ತಾನೆ. ನಾನು ಹೇಳ್ತೀನಿ, ನೀನೇ ನನ್ನ ದೊಡ್ಡಪ್ಪನ ಮಗನ ಚಿಕ್ಕಪ್ಪನ ಮಗನ ಕೊಡೋದಕ್ಕೆ ಅಂತಕ್ಕಂಥದ್ದು. ಇದನ್ನ ಬಹುಶಃ ಈ ಸಭೆಯಲ್ಲಿ ಅವ್ನು ಮಾತಾಡಿರ್ತಕ್ಕಂಥ ಶಬ್ದಗಳನ್ನ ನನ್ನ ಬಾಯಲ್ಲಿ ಯಾರೂ ಕೇಳಿರೋದಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ಕೆಟ್ಟದ ಪದಗಳಿಂದ, ಅವ್ಯಾಚ್ಯ ಶಬ್ದಗಳಿಂದ ನನ್ನ ಕುಟುಂಬವನ್ನ ನಿಲ್ಲಿಸಿ, ನಿನ್ನ ಮನೆ ಹತ್ರ ಕಳಿಸಿ, ನಿಮ್ಮ ಮನೆಗೆ ಲೂಟಿ ಮಾಡಿಸ್ತೀನಿ, ಬೆದರಿಕೆ ಆಗ್ತೇನೆ, ನನಗೆ ಕೊಲೆ, ನನಗೆ ನನ್ನ ಕುಟುಂಬಕ್ಕೆ ಸಂದರ್ಭ ಬಂದರೆ ಬಾಗಿಲು ಹೊಡೆದೇ ಒಳಗಡೆ ಹೋಗ್ಬೇಕಾಗ್ತದೆ. ಅವ್ರನ್ನ ಅರೆಸ್ಟ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡೋದಿಲ್ಲ. ಗೃಹ ಸಚಿವರೇ, ಒಂದೇ ನಿಮಿಷ. ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. 75ನೇ ಇಸ್ವಿ ಜೂನ್ 25ನೇ ತಾರೀಕು LH ಅಲ್ಲಿ ವಾಜಪೇಯಿಯವರು, ಅಡ್ವಾಣಿಯವರು, ಮಧುದಂಡೆಯವರು, ಶ್ಯಾಮನಂದನ್ ಮಿಶ್ರಾ ಇದ್ರು. ರಾತ್ರಿ ಬಂದರು ಪೊಲೀಸರು. ಬೆಳಗ್ಗೆ ತನಕ ಕಾಯಿಲೆ ಇಲ್ವಲ್ಲ ಅವ್ರನ್ನ, ಅವಲೇ ಹೆಂಗೆ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಟ್ರು ಅವ್ರನ್ನ. ಅವ್ರಿಗಿಲ್ದೇ ಇರೋ ಗೌರವ ಈ ವ್ಯಕ್ತಿ ಬಗ್ಗೆ ಯಾಕೆ? ಇನ್ನು ನೀವು ಹೇಳ್ತೀರಾ ಇವಾಗಲೂ ಕೂಡ ಕಾಯ್ತಾ ಇದ್ದಾರೆ. ಇವಾಗ ಟೈಮ್ ಎಷ್ಟು ಸಮಯ? ಟೈಮು 11:30. ಇನ್ಸಿಡೆಂಟ್ ಆಗಿದ್ದು 11 ಗಂಟೆಗೆ, ಕಂಪ್ಲೇಂಟ್ ಕೊಟ್ಟಿದ್ದು 11:30 ರಾತ್ರಿಗೆ. ಈಗಲೂ ಕೂಡ ಅವ್ರ ಮನೆ ಮುಂದೆ ಕಾಯ್ತಾ ಇದ್ದಾರೆ. ಇನ್ ಗಾರ್ಡ್ ಆಫ್ ಆನರ್ಗ? ದಿಸ್ ಈಸ್ ಹೈಟ್ ಆಫ್ ಏನೋ ಇನ್ಎಫಿಷಿಯನ್ಸಿ ಅಂತಾನೆ ಹೇಳ್ಬೋದು. ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟ ಮೇಲೂ ಕೂಡ, ಇದಾಗಿದೆ ಅಂತ ಗೊತ್ತಾದ್ಮೇಲೂ ಕೂಡ ಮನೆ ಮುಂದೆ ಕಾಯೋದಿದೆಯಲ್ಲ, ಐ ಥಿಂಕ್ ಪೊಲೀಸ್ ಇಲಾಖೆಗೆ ಇದು ಶೋಭೆ ತರೋದಿಲ್ಲ, ಖಂಡಿತ ಶೋಭೆ ತರೋದಿಲ್ಲ. ಅವ್ರ ಮನೆ ಮುಂದೆ ಕಾಯೋದು. ಕೇಳಿಸ್ಕೊಂಡ್ರಿ ಅಂದ್ಕೊಳ್ತೀನಿ ನಾನು. ಈಗ ಬಾಗೆಲ್ಲ ಹೊಡೆದು ಕೂಡ ಒಳಗಡೆ ಹೋಗ್ತಾರೆ ಅಂತ ಹೇಳಿದೆ ನಾನು. ಆಮೇಲೆ ಇಲ್ಲ, ಈಗ ಆಯ್ತು, ಕಂಪ್ಲೇಂಟ್ ಆದ್ಮೇಲೆ ರಿಜಿಸ್ಟರ್ ಮಾಡಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅವ್ರಿಗೆ ಬೆನಿಫಿಟ್ ಆಫ್ ಡೌಟ್ ಏನಪ್ಪಾ ಅಂದ್ರೆ, ಅವ್ರಿಗೆ ನೀವು ಹೇಳ್ದಲ್ಲ ಕುಡಿದು ಮಲಗಿದ್ದಾರೆ ಅಂತ ಹೇಳಿದ್ರು ಅಂತ, ಗೊತ್ತಿಲ್ಲ ನನಗೆ. ಆದರೆ ಅವ್ರನ್ನ ಖಂಡಿತವಾಗಿ ಅರೆಸ್ಟ್ ಮಾಡಿ ಅವ್ರ ಮೇಲೆ ಏನು ಕ್ರಮ ತಗೊಂತೀವಿ. ಹಿಂದೆ ಕೂಡ ಅವ್ರ ಮೇಲೆ ಕೇಸಸ್ ಇದೆ. ಮಾನ್ಯ ಬಸವೇಶ್ವರ ಪೊಲೀಸ್ ಠಾಣೆಯಲ್ಲಿ ಮಾನ್ಯ ಅಧ್ಯಕ್ಷರ ಹಿಂದೆ ಕೂಡ ಕೇಸ್ ಇದೆ. ಮಾನ್ಯ ಸುರೇಶ್ ಕುಮಾರ್ ಅವ್ರ ಮೇಲೂ ಕೂಡ ಅವರು ಹಿಂದೆ ಕೂಡ ಈ ರೀತಿ ಮಾಡಿದ್ರು ಅಂತ ಕೇಳಿದ್ದಾನೆ. ಅದು ನೀವು ಕನ್ಫರ್ಮ್ ಮಾಡಬೇಕು. ಅದನ್ನು ನಾವು ಖಂಡಿತವಾಗಿ ಕ್ರಮ ತಗೊಳ್ತೀವಿ. ಮನ್ಸು ಅರೆಸ್ಟ್ ಈಗ ಅರೆಸ್ಟ್ ಮಾಡಿದ್ದಾರೆ ಅಂತ ಮೆಸೇಜ್ ಬಂದಿದೆ. ಮುಂದೆ ಕ್ರಮ ತಗೊಳ್ಳಿ. ಸನ್ಮಾನ್ಯ ಅಧ್ಯಕ್ಷರೇ, ನಾವು ನೋಡಿ, ಇದು ಮಾಜಿ ಸಚಿವ ಕೆ ಗೋಪಾಲಯ್ಯ ಅವರು ಸದನದಲ್ಲೂ ಕೂಡ ತಮಗೆ ಕೊಲೆ ಬೆದರಿಕೆ ಬಂದಿರುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅಲ್ಲಿಗೆ ನನಗೂ ನನ್ನ ಕುಟುಂಬಕ್ಕೂ ರಕ್ಷಣೆ ಬೇಕು ಅಂತ ಆಗ್ರಹಿಸಿದ್ದಾರೆ. ಆದ್ರೆ ಕಾಂಗ್ರೆಸ್ನವರು ಮಾತ್ರ ಪದ್ಮರಾಜ್ ಅವರ ರಕ್ಷಣೆಗೆ ಮುಂದಾಗಿರೋದು ಬಿಜೆಪಿಗರ ಆಕ್ರೋಶಕ್ಕೆ ಕಾರಣ ಆಗಿರೋದು. ಪೊಲೀಸರಿಗೆ ಹೋಗಿ ದೂರು ಕೊಟ್ವಿ, ಆದ್ರೂ ಕೂಡ ಅವರ ಬಂಧನ ಆಗ್ಲಿಲ್ಲ, ಕ್ರಮ ಕೈಗೊಂಡಿಲ್ಲ ಅನ್ನುವಂತ ವಿಚಾರವನ್ನ ಕೂಡ ಗೋಪಾಲಯ್ಯ ಅವರು ಪ್ರಸ್ತಾಪ ಮಾಡಿ. ಇಡೀ ರಾಜ್ಯ ಇವತ್ತು ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದೆ, ಜೀವ ನದಿಯನ್ನ ಉಳಿಸಿ ಅಂತ ಹೇಳಿ. ಸ್ಮಿತಾ, ರೈಟ್. ಧನ್ಯವಾದ ರಂಜಿತ್ ಮಾಹಿತಿಗಾಗಿ. ಹಾಗೆ ನಿಮ್ಮ ಈ ಅಭಿಯಾನ ಯಶಸ್ವಿಯಾಗಿ ಮುಂದುವರಲಿ. ಯಾರನ್ನ ತಲುಪಬೇಕು, ಅಧಿಕಾರಿ ಹಾಗೆ ಸರ್ಕಾರದ ಪ್ರತಿನಿಧಿಗಳು ಅವರನ್ನ ತಲುಪಲಿ ಅಂತ ಆಶಿಸ್ತೀವಿ. ಮತ್ತೊಮ್ಮೆ ಧನ್ಯವಾದ ರಂಜಿತ್ ಮಾಹಿತಿಗಾಗಿ.
ಕಾವೇರಿ ಉಳಿವಿಗಾಗಿ ರಿಪಬ್ಲಿಕನ್ ಅತಿ ದೊಡ್ಡ ಅಭಿಯಾನ ಮಾಡ್ತಾ ಇದೆ. ಇದರ ಬೆನ್ನಿಗೆ ಈಗ ಕಾಂಗ್ರೆಸ್ ಶಾಸಕ ರಿಜ್ವಾನ್ ಅರ್ಷದ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಪಕ್ಷ ಭೇದ ಮರೆತು ಎಲ್ಲರೂ ಒಗ್ಗೂಡಿ ಕಾವೇರಿ ಉಳಿವಿಗಾಗಿ ನಾವು ಹೋರಾಟ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಕಾವೇರಿ ನದಿ ಉಳಿಸೋ ಜವಾಬ್ದಾರಿ ನಮ್ಮೆಲ್ಲರದ್ದು. ಕಾಂಗ್ರೆಸ್ ಶಾಸಕ ರಿಜ್ವಾನ್ ಅರ್ಷದ್ ಕೊಟ್ಟಿರುವಂತಹ ಹೇಳಿಕೆ, ಕಾವೇರಿಯನ್ನ ಉಳಿಸಿಕೊಳ್ಳದಿದ್ರೆ ನಾವು ಸಾಧಿಸೋದು ಏನು ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ನಾನು ಸರ್ಕಾರದ ಜೊತೆ ಈ ಬಗ್ಗೆ ಮಾತನಾಡುತ್ತೇನೆ ಅಂತ ವಿಧಾನಸೌಧದಲ್ಲಿ ರಿಜ್ವಾನ್ ಅರ್ಷದ್ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಕಾವೇರಿ ನದಿ ಬಗ್ಗೆ ನಾವೆಲ್ಲರೂ ರಾಜಕೀಯವನ್ನು ಮೀರಿ ನಾವೆಲ್ಲರೂ ಒಂದಾಗಿ ಆ ನದಿಯನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕರ್ತವ್ಯ ಪ್ರತಿಯೊಬ್ಬ ಕನ್ನಡಿಗರದು. ಸೊ ಕಾವೇರಿ ನದಿಯಲ್ಲಿ ಹರಿತಾ ಇರತಕ್ಕಂಥ ಮಾಲಿನ್ಯದ ನೀರು ಅದ್ರ ಬಗ್ಗೆ ಗಂಭೀರವಾದಂಥ ಪ್ರಯತ್ನಗಳು ಮಾಡಬೇಕು. ಎಲ್ಲ ಸರ್ಕಾರಗಳು ಮಾಡಬೇಕಾಗಿತ್ತು, ಹಿಂದಿನ ಸರ್ಕಾರಗಳು ಮಾಡಬೇಕಾಗಿತ್ತು, ಇವತ್ತಿನ ಸರ್ಕಾರ ಕೂಡ ಮಾಡಬೇಕು. ನಾವು ಕೂಡ ಅದ್ರ ಬಗ್ಗೆ ಮಾತನಾಡೋಕ್ಕೆ ಸಿದ್ಧರಾಗಿದ್ದೇವೆ. ಕಾವೇರಿ ನದಿ ನಮ್ಮ ಲೈಫ್ ಲೈನ್ ಅಂತ ಹೇಳ್ಬೋದು. ಸೊ ಜೀವನ ರೇಖೆ ಅದನ್ನು ಉಳಿಸ್ಕೊಳ್ದೇ ಇದ್ರೆ ನಾವು ಏನೂ ಮಾಡೋದಕ್ಕೆ ಯೋಗ್ಯರಲ್ಲ ಅಂತ ನಾನು ತಿಳ್ಕೊತೀನಿ. ಈ ಸರ್ಕಾರದ ಜೊತೆಗೆ ನಾನು ಕೂಡ ಅಲ್ಲಿ ಧ್ವನಿ ಎತ್ತತಕ್ಕಂಥ ಕೆಲಸ ಮಾಡ್ತೀನಿ. ನೋಡಿ, ಕಾವೇರಿ ನದಿ ಬಗ್ಗೆ ನಾವೆಲ್ಲರೂ ರಾಜಕೀಯವನ್ನು ಮೀರಿ ನಾವೆಲ್ಲರೂ ಒಂದಾಗಿ ಆ ನದಿಯನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕರ್ತವ್ಯ ಪ್ರತಿಯೊಬ್ಬ ಕನ್ನಡಿಗರದು. ಸೊ ಕಾವೇರಿ ನದಿಯಲ್ಲಿ ಹರಿತಾ ಇರತಕ್ಕಂಥ ಮಾಲಿನ್ಯದ ನೀರು ಅದ್ರ ಬಗ್ಗೆ ಗಂಭೀರವಾದಂಥ ಪ್ರಯತ್ನಗಳು ಪತ್ನಿಯ ನೆನಪಿಗಾಗಿ ಇಲ್ಲೊಬ್ರು ವಸ್ತು ಸಂಗ್ರಹಾಲಯವನ್ನೇ ನಿರ್ಮಿಸಿದ್ದಾರೆ. ಭಾರತದ ಪುರಾತನ ಇತಿಹಾಸವನ್ನ ಹಾಗೆ ಇಲ್ಲಿನ ಸಂಸ್ಕೃತಿಯನ್ನ ಬಿಂಬಿಸುವ ಈ ವಸ್ತು ಸಂಗ್ರಹಾಲಯ ಇದೀಗ ಜನರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ಈ ಕುರಿತಾದ ಒಂದು ಕ್ವಿಕ್ ವರದಿ ನಿಮ್ಮ ಮುಂದೆ. ಮೊಘಲರ ದೊರೆ ಶಹಜಾನ್ ತನ್ನ ಮಡದಿಗಾಗಿ ತಾಜ್ ಮಹಲನ್ನು ನಿರ್ಮಿಸಿದ್ದು ಎಲ್ಲರಿಗೂ ಗೊತ್ತಿರುವಂಥ ಇತಿಹಾಸ. ಅದೇ ರೀತಿಯಲ್ಲಿ ತನ್ನ ಮಡದಿಗಾಗಿ ಒಂದು ಅಮೂಲ್ಯ ಶೋಧವನ್ನು ಇಲ್ಲೊಬ್ಬರು ನಿರ್ಮಿಸಿರುವಂಥದ್ದು. ಅದು ಎಲ್ಲಿ ಏನು ಎಲ್ಲವನ್ನು ತಿಳಿಸ್ತಾ ಹೋಗ್ತೇನೆ. ನಾನಿರುವಂಥ ಜಾಗ ಏನಿರುವಂಥದ್ದು ಶಿವಮೊಗ್ಗದಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿರುವಂಥ ಲಕ್ಕಿನಕೊಪ್ಪ ಗ್ರಾಮದಲ್ಲಿರುವಂಥ ಅಮೂಲ್ಯ ಶೋಧದಲ್ಲಿ ನಾನಿದ್ದೇನೆ. ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ಈ ದೃಶ್ಯಾವಳಿಯಲ್ಲಿ ಕಾಣ್ತಾ 3 ಎಕರೆ ಜಾಗದಲ್ಲಿ 3 ಎಕರೆಯ ತೋಟದಲ್ಲಿ ತನ್ನ ಮಡದಿ ಅಂದರೆ ಯಶೋಧ ಎನ್ನುವಂತಹ ಏನು ಖಂಡೋಬರಾವ್ ಇದ್ದಾರೆ, ಖಂಡೋಬರಾವ್ ಅವರ ಪತ್ನಿ ಯಶೋಧ ಅವರ ನೆನಪಿಗಾಗಿ ಈ ಅಮೂಲ್ಯ ಶೋಧವನ್ನು ನಿರ್ಮಿಸಿರುವಂಥದ್ದು. ಪ್ರೇಮದ ಕಾಣಿಕೆ ಅಂತ ಹೇಳಿ ಈಗಿನ ಯುವ ಪ್ರೇಮಿಗಳಿಗೆ ಒಂದು ರೀತಿಯಲ್ಲಿ ತಾಜ್ ಮಹಲ್ನಂತೆಯೇ ಶಿವಮೊಗ್ಗದಲ್ಲಿ ಇದು ಕಂಡು ಬರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕಸ್, ರಿಪಬ್ಲಿಕ್.